ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಫ್ರೆಂಡ್ಸ್, ನಮಗೆ ಕೊಟ್ಟಿರುವಂಥ ಕ್ವೆಶನ್ ಏನಂದರೆ, ವಾಟ್ ಈಸ್ ವಿ ಟಿ ಗ್ರಾಫ್? ಡಿರೈವ್ ದಿ ಎಕ್ಸ್ಪ್ರೆಷನ್ x ಈಕ್ವಲ್ಸ್ v0t ಪ್ಲಸ್ ಹಾಫ್ at ಸ್ಕ್ವೇರ್ ಯೂಸಿಂಗ್ ವಿ ಟಿ ಗ್ರಾಫ್. ಸೊ ನಾವು ಮೊದಲಿಗೆ ವಿ ಟಿ ಗ್ರಾಫ್ ಏನಂತ ಬರೆಯೋಣ. ವಿ ಟಿ ಗ್ರಾಫ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಟೈಮ್ ಗ್ರಾಫ್. It is a graph used to describe the motion of an object which is moving in a straight line. So, one typical VT graph, that is velocity time graph, ಬಂದು ಈ ರೀತಿ ಇರುತ್ತೆ. And usually, okay, this is time, and usually the acceleration is constant. ಸೊ ಅದು ಈ ಥರ ಡಿನೋಟ್ ಮಾಡ್ತೀವಿ. ಸೊ ನಮಗೆ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ, ಈ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬೇಕು. ಎಕ್ಸ್ಪ್ರೆಷನ್ ಇಸ್ x ಈಕ್ವಲ್ಸ್ v0t ಪ್ಲಸ್ ಹಾಫ್ at ಸ್ಕ್ವೇರ್. ಸೊ ನಾವು ಇದೇ ಡಯಾಗ್ರಾಮ್ನ ಯೂಸ್ ಮಾಡೋಣ. ಇದನ್ನ ನಾವು 0 ಅಂತ ತಗೊಳ್ಳೋಣ. ಇದು ಈ ಪಾಯಿಂಟಿಂದ ಇನಿಷಿಯಲ್ ವೆಲಾಸಿಟಿ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮದು ಫೈನಲ್ ವೆಲಾಸಿಟಿ ಪಾಯಿಂಟ್. ಸೊ ಇದನ್ನ ನಾನು v0 ಅಂತ ಡಿನೋಟ್ ಮಾಡಿದ್ರೆ ಇದನ್ನ ನಾನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇದನ್ನ ನಾನು ವಿ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನಾನು ಇಲ್ಲಿಗೆ ಡ್ರಾಪ್ ಮಾಡ್ತೀನಿ. ಸೊ ಇದನ್ನ ಟೈಮ್ ಟೇಕನ್ ಆಗುತ್ತೆ. ನನಗೆ ಈ ಏರಿಯಾ ನನಗೆ ಏನು ಕೊಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಸೊ ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್ ಕರ್ವ್ ಗಿವ್ಸ್ ಮೀ ದ ಡಿಸ್ಪ್ಲೇಸ್ಮೆಂಟ್. ಸೊ ಇದು O, ಇದನ್ನ ನಾನು ಸ್ಮಾಲ್ ಟಿ ಅಂತ, ಓಕೆ, ಇದನ್ನ ನಾನು ಎ ಅಂತ ಡಿನೋಟ್ ಮಾಡ್ತೀನಿ. ಇದನ್ನ ನಾನು ಬಿ ಅಂತ ಡಿನೋಟ್ ಮಾಡ್ತೀನಿ, ಬಿಕಾಸ್ ನಾನು ಈ ಡಿಸ್ಟೆನ್ಸ್ನ ಟಿ ಅಂತ ತಗೊಳ್ತೀನಿ. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಟಿ. ನಾನು v0 ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಸೊ ಏನಾಗುತ್ತೆ, ನನಗೆ ಇನ್ನೂ ಈಸಿ ಆಗುತ್ತೆ ಸಿಂಪ್ಲಿಫೈ ಮಾಡೋಕ್ಕೆ. ಸೊ ನೆಕ್ಸ್ಟು ಇದು ಟೀನೇ ಆಗುತ್ತೆ. ಆಮೇಲೆ ನಾವಿವಾಗ ಏನು ಕಂಡುಹಿಡಿಬೇಕು? ಡಿಸ್ಪ್ಲೇಸ್ಮೆಂಟ್. ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಅದನ್ನ ಕಂಡುಹಿಡಿಬೇಕು. ಸೊ ಏರಿಯಾ ಅಂಡರ್ ದ ಕರ್ವ್ ಡಿಸ್ಪ್ಲೇಸ್ಮೆಂಟ್ ಅಂತ ಗೊತ್ತು. ಸೊ ನಾನು ಇದು ನನಗೆ ಒಂದು ಟ್ರಪೇಜಿಯಮ್ ಸಿಕ್ಕಿದೆ ಇಲ್ಲಿ. ನಾನು ಇದನ್ನ 2 ಪಾರ್ಟ್ಸಿಗೆ ಡಿವೈಡ್ ಮಾಡ್ಕೋಬೋದು. ಒಂದು ರೆಕ್ಟ್ಯಾಂಗಲ್ ಇದೆ, ನನಗೆ ಇನ್ನೊಂದು ಟ್ರಯಾಂಗಲ್ ಇದೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಕ್ಯಾನ್ ಗಿವ್ ಮೀ ಡಿಸ್ಪ್ಲೇಸ್ಮೆಂಟ್. ಅದಕ್ಕಿಂತ ಮುಂಚೆ ನಾವು ಎಲ್ಲ ಸೈಡ್ಸ್ಗನ್ನ ನೋನ್ ಮಾಡ್ಕೊಳ್ಳೋಣ. ಇದು ನಂದು v0 ಆಗುತ್ತೆ. ಇಲ್ಲಿಂದ ಇಲ್ಲಿ ತನಕ ನಂದು v ಆಗುತ್ತೆ. ಸೊ ಈ ಡಿಸ್ಟೆನ್ಸ್ ಏನಾಗುತ್ತೆ? v ಮೈನಸ್ v0 ಆಗುತ್ತೆ, ಇಲ್ಲಿಂದ ಇಲ್ಲಿ. ಸೊ ನಮಗೆಲ್ಲ ಗೊತ್ತಾಗಿದೆ. ಇದನ್ನ ನಾನು 1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಇದನ್ನ 2 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ x ಈಕ್ವಲ್ಸ್ ಏರಿಯಾ ಆಫ್ O A B v0, O A B v0. ಅದನ್ನ ನಾನು 2 ಪಾರ್ಟ್ಸಿಗೆ ಡಿವೈಡ್ ಮಾಡಿದ್ದೀನಿ. ಒಂದು ರೀಜನ್ 1, ಇನ್ನೊಂದು ರೀಜನ್ 2. ಸೊ ಏರಿಯಾ ಆಫ್ 1 ಪ್ಲಸ್ ಏರಿಯಾ ಆಫ್ 2. ಸೊ ಏರಿಯಾ ಆಫ್ 1 ಅಂದರೆ ರೆಕ್ಟ್ಯಾಂಗಲ್ದು ಏರಿಯಾ ಏನು? ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಇಂಟು ಬ್ರೆಡ್ತ್, v0 into t, x equals v0 into t.
ಪ್ಲಸ್ ಏರಿಯಾ ಆಫ್ 2. ನನಗೇನು ಗೊತ್ತು, ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಏರಿಯಾ ಏನು ಗೊತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಗೊತ್ತು. ಸೊ ನಾನು ಹಾಫ್ ಇಂಟು ಬೇಸ್ ಇಸ್ ಟಿ, ಹೈಟ್ ಇಸ್ ವಿ ಮೈನಸ್ ವಿ ನಾಟ್ ಅಂತ ಗೊತ್ತು. ಸೊ ನನಗೆ ಈ ಈಕ್ವೇಷನ್ ಬಂದಿದೆ. ನನಗೆ ನೆಕ್ಸ್ಟ್ ಏನು ಗೊತ್ತು, ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ ಏನು ಹೇಳುತ್ತೆ ನನಗೆ, ವಿ ಈಕ್ವಲ್ಸ್ ವಿ ನಾಟ್ ಪ್ಲಸ್ ಎ ಟಿ ಅಂತ ಹೇಳುತ್ತೆ. ನಾನು ಏನಕ್ಕಿಂತ ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ, ನನಗೆ ಇದು ಹೋಗಬೇಕು. ಏನಕ್ಕೆ ಇದು ಹೋಗಬೇಕು, ನನಗೆ ಇದು ಬರಬೇಕು, ಎ ಎಲ್ಲಿಗೆ ಬರಬೇಕು. ಸೊ ಅದಕ್ಕಾಗಿ ನಾನು ಇದನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಇಲ್ಲಿ ವಿ ಮೈನಸ್ ವಿ ನಾಟ್ ಈಕ್ವಲ್ಸ್ ಎ ಟಿ ಆಗುತ್ತೆ. ಸೊ ನನಗೆ ವಿ ಮೈನಸ್ ವಿ ನಾಟ್ ಇದ್ರದ್ದು ವ್ಯಾಲ್ಯೂ ಎ ಟಿ ಅಂತ ಗೊತ್ತಾಯಿತು. ಸೊ ನಾನು ಎ ಟಿನ ಇಲ್ಲಿ ರೀಪ್ಲೇಸ್ ಮಾಡ್ತಿದ್ದೀನಿ. ಸೊ ಎಕ್ಸ್ ಈಕ್ವಲ್ಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಟಿ ಇಂಟು ಎ ಟಿ ಆಗುತ್ತೆ. ಸೊ ಫೈನಲಿ ನಮ್ಗೆ ಏನು ಬರುತ್ತೆ, ಎಕ್ಸ್ ಈಕ್ವಲ್ಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದೇ ನಮಗೆ ಬೇಕಾಗಿದ್ದು ರಿಕ್ವೈರ್ಡ್ ಈಕ್ವೇಷನ್.